ಸುತ್ತಲೂ ಹಚ್ಚ ಹಸಿರಿನಿಂದ ಕಂಗೊಳಿಸುವ ಸಸ್ಯರಾಶಿ, ನಯನ ಮನೋಹರ ನಿಸರ್ಗ, ಅದರ ಮಧ್ಯೆಯೊಂದು ಗುಡ್ಡ, ಅದರ ಮೇಲೆ ಸಕಲರನ್ನು ಸಲಹುತ್ತಿರುವ ಶ್ರೀ ಮಹಿಷಮರ್ದಿನಿಯ ಕ್ಷೇತ್ರ. ಬೇಡಿ ಬಂದ ಭಕ್ತರ ಸಕಲ ಇಷ್ಟಾರ್ಥಗಳನ್ನು ದಯಪಾಲಿಸುವ ವರಪ್ರದಾಯಿನಿ ಶ್ರೀದೇವಿಯು ನೆಲೆ ನಿಂತಿರುವ ಶ್ರೀ ಕ್ಷೇತ್ರ ಮಠಂದಬೆಟ್ಟು. ದಕ್ಷಿಣ ಕನ್ನಡ ಜಿಲ್ಲೆಯ ಎರಡನೇ ಅತಿದೊಡ್ಡ ವಾಣಿಜ್ಯ ಪಟ್ಟಣವಾದ ಪುತ್ತೂರಿನಿಂದ ಕೇವಲ 7 ಕಿಲೋಮೀಟರ್ ದೂರದಲ್ಲಿ ಕೋಡಿಂಬಾಡಿ ಗ್ರಾಮವಿದೆ. ಅಲ್ಲಿನ ಮಠಂದಬೆಟ್ಟುವಿನಲ್ಲಿ ಈಗ ಬ್ರಹ್ಮಕಲಶೋತ್ಸವದ ಸಂಭ್ರಮ. ಡಿಸೆಂಬರ್ 21ರಿಂದ ಡಿಸೆಂಬರ್ 27ರವರೆಗೆ 8 ದಿನಗಳ ಕಾಲ ನಡೆಯಲಿರುವ ಬ್ರಹ್ಮಕಲಶೋತ್ಸವಕ್ಕೆ ಉದ್ಯಮಿ, ಸಾಮಾಜಿಕ ಧಾರ್ಮಿಕ ಮುಂದಾಳು, ಕೊಡುಗೈ ದಾನಿ ಅಶೋಕ್ ಕುಮಾರ್ ರೈ ಅವರ ದಕ್ಷ ಸಾರಥ್ಯವಿದೆ. ಬ್ರಹ್ಮಕಲಶೋತ್ಸವಕ್ಕೆ ಸಿದ್ಧತೆ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೆದ ಜೀರ್ಣೋದ್ಧಾರದ ಬಗೆಗಿನ ಮಾಹಿತಿಯನ್ನು ಅವರಿಗೆ ನಮ್ಮ ಮುಂದೆ ತೆರೆದಿಡಲಿದ್ದಾರೆ. ಸುಮಾರು 700 ವರ್ಷಗಳ ಇತಿಹಾಸ ಇರುವಂಥ ಕೋಡಿಂಬಾಡಿ ಶ್ರೀ ಮಹಿಷಮರ್ದಿನಿ ದೇವರ ಬ್ರಹ್ಮಕಲಶವು ಇದೇ ಬರುವ ಡಿಸೆಂಬರ್ 21ರಿಂದ 27ರವರೆಗೆ ನಡೆಯಲಿಕ್ಕಿದೆ. ಇದಕ್ಕೆ ಎಲ್ಲ ರೀತಿಯ ಪೂರ್ವಭಾವಿ ತಯಾರಿಯನ್ನು ಮಾಡಿ ಈಗ ಬ್ರಹ್ಮಕಲಶದ ದಿವಸವನ್ನು ಇಡೀ ಊರಿನ ಜನರು ಎದುರು ನೋಡ್ತಾ ಇದ್ದಾರೆ. ಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಡೀ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸಗಳು ನಡೆದಿದೆ. ಆನಂತರ ಈ 2 ಕೋಟಿಯಲ್ಲಿ ದೇವಸ್ಥಾನದ ಹೊರಾಂಗಣ, ಒಳಾಂಗಣ, ಗರ್ಭಗುಡಿಯ ಒಳಗಡೆ ಬೆಳ್ಳಿಯ ಕವಚ ಹಾಕುವಂಥದ್ದು, ಸುಮಾರು 35,000 ಸ್ಕ್ವೇರ್ ಫೀಟ್ನಷ್ಟು ಶೀಟನ್ನು ಅಳವಡಿಸುವಂಥದ್ದು, ಗ್ರನೈಟ್ ಅಳವಡಿಸುವಂಥದ್ದು ಎಲ್ಲ ಕೆಲಸಗಳನ್ನು ಮಾಡಿ ಜೀರ್ಣೋದ್ಧಾರದ ಕೆಲಸವನ್ನು ಪೂರ್ತಿ ಮಾಡಿ ಈ ವಿಶ್ವಕ್ಕೆ ಬಂದಂಥ ಈ ಕೊರೋನಾ ಹೆಮ್ಮಾರಿಯಿಂದ 2 ವರ್ಷ ನಿಗದಿ ಮಾಡಿದಂಥ ಬ್ರಹ್ಮಕಲಶ ಈಗ ಮುಂದಿನ ಇದೇ ಬರುವ ಡಿಸೆಂಬರ್ಗೆ ಆಗುವ ಎಲ್ಲ ತಯಾರಿಗಳು ನಡೆದಿದೆ. ಸಾನ್ನಿಧ್ಯ ವೃದ್ಧಿಗಾಗಿ ಬೇಕಾಗುವಂಥ ಪೂಜಾ ಪುರಸ್ಕಾರಗಳು, ಅದರಲ್ಲಿ ವಿಶೇಷ ರೀತಿಯ ಪೂಜೆಗಳು, ಅರಣಿಮಥನ ಅಂತ ಒಂದು ಬೆಂಕಿಯನ್ನು ಮರದಿಂದ ಉಜ್ಜಿ ಅದರಿಂದ ದೀಪವನ್ನು ಹೊತ್ತಿಸಿ ಬ್ರಹ್ಮಕಲಶದ ಕೊನೆಯವರೆಗೆ ಆ ದೀಪದಿಂದ ಆ ಬೆಂಕಿಯಿಂದ ದೀಪವನ್ನು ಉಳಿಸುವಂಥ ಕೆಲಸ, ದೇವರ ಸಾನ್ನಿಧ್ಯ ವೃದ್ಧಿಗಾಗಿ ಬೇರೆ ಬೇರೆ ಪೂಜೆ ಪುರಸ್ಕಾರಗಳು, ಲಕ್ಷ ಕುಂಕುಮಾರ್ಚನೆ, ಸಹಸ್ರ ಕಲಶಾಭಿಷೇಕ, ಇಂಥ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿ ಆನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಒಳ್ಳೆಯ ರೀತಿಯಲ್ಲಿ ಬೆಳಿಗ್ಗೆ 21 ತಾರೀಕು 10:30 ಗಂಟೆಗೆ ಸಭಾ ಕಾರ್ಯಕ್ರಮಗಳು, ಅಂದರೆ ಧಾರ್ಮಿಕ ಸಭಾ ಕಾರ್ಯಕ್ರಮದ ವೇದಿಕೆ ಉದ್ಘಾಟನೆ ಆಗಲಿಕ್ಕಿದೆ. ಬೆಳಿಗ್ಗೆ 10:30 ಗಂಟೆಗೆ ಉದ್ಘಾಟನೆ ಆದಂಥ ಸಭಾ ಕಾರ್ಯಕ್ರಮಗಳು, ಅದು ಧಾರ್ಮಿಕ ಕಾರ್ಯಕ್ರಮಗಳು, ರಾತ್ರಿ 10:00ವರೆಗೆ ನಿರಂತರ ವೇದಿಕೆಯಲ್ಲಿ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ಅನ್ನಸಂತರ್ಪಣೆ ಬಗ್ಗೆ ನಾವು ವಿಶೇಷ ಗಮನ ಹರಿಸಿ ಅದರಲ್ಲಿ ಸುಮಾರು 50,000 ಕೊಟ್ಟಂಥ ಮಹಾ ಅನ್ನಸಂತರ್ಪಣೆ ಮಾಡಿದವರಿಗೆ ಬ್ರಹ್ಮಾರ್ಪಣೆ ಬಿಟ್ಟು ಅವರಿಗೆ ವಿಶೇಷವಾಗಿ ಅವರ ಕುಟುಂಬದವರಿಗೆ ಅನ್ನಸಂತರ್ಪಣೆ ಮಾಡುವಂಥ ಯೋಜನೆಯನ್ನು ಕೂಡ ಹಾಕ್ಕೊಂಡಿದ್ದೀವಿ. ಸುಮಾರು 4 ಲಕ್ಷದಿಂದ 5 ಲಕ್ಷ ಜನರು ಈ ಬ್ರಹ್ಮಕಲಶದಲ್ಲಿ ಭಾಗಿಯಾಗುವ ಅಂದಾಜಿನಲ್ಲಿ ನಾವು ಇದ್ದೀವಿ. ಅದಕ್ಕೆ ಬೇಕಾಗುವಂಥ ಸುಮಾರು 2 ಎಕರೆ ಜಾಗದಲ್ಲಿ ನಾವು ಇವಾಗಲೇ ಸಭಾ ಕಾರ್ಯಕ್ರಮಕ್ಕೆ ಬೇಕಾಗುವಂಥ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೀವಿ. ಸುಮಾರು 2 ಎಕರೆ ಜಾಗದಲ್ಲಿ ಬಫೆ ಊಟ ಮಾಡಲಿಕ್ಕೆ, 1.5 ಎಕರೆ ಜಾಗದಲ್ಲಿ 1,500 ಜನ ಕೂತು ಊಟ ಮಾಡುವಂಥ ವ್ಯವಸ್ಥೆ, ಸುಮಾರು 100 ಜನ ನುರಿತ ಅಡುಗೆ ತಜ್ಞರಿಂದ ವಿಶೇಷ ರೀತಿಯ ಅಡುಗೆ, ಅಂದರೆ ಬೆಳಿಗ್ಗೆ 7 ಗಂಟೆಗೆ ಉಪಹಾರ ಆರಂಭಿಸಿದರೆ 11:30 ಗಂಟೆವರೆಗೆ ಉಪಹಾರ ಆಗ್ತದೆ. ಆನಂತರ 12 ಗಂಟೆ ನಂತರ ಅನ್ನಸಂತರ್ಪಣೆ ಆರಂಭ ಆದರೆ 3 ಗಂಟೆಯ ನಂತರ ಪುನಃ ಉಪಹಾರ, 7 ಗಂಟೆಯ ನಂತರ ಅನ್ನಸಂತರ್ಪಣೆ. ಒಟ್ಟು ಇಡೀ ದಿವಸ ಜನ ಬಂದವರಿಗೆ ನಿರಂತರ ಉಪಹಾರ, ಫಲಾಹಾರ, ಅನ್ನಸಂತರ್ಪಣೆ ನಡೀತಾನೇ ಇದೆ. ಈ ಕ್ಷೇತ್ರದ ನಡೆಯಲಿಕ್ಕಿದೆ. ಈ ಕ್ಷೇತ್ರದಲ್ಲಿ
ಸುಮಾರು 8 ಎಕರೆ ಜಾಗದಲ್ಲಿ ಚಪ್ಪರದ ವ್ಯವಸ್ಥೆ ಆಗಿದೆ. ಬೀದಿ ಅಲಂಕಾರದ ವ್ಯವಸ್ಥೆಗಳು ಕೂಡ ಮೈಸೂರು ದಸರಾದ ಮಾದರಿಯಲ್ಲಿ, ಅಂದರೆ ಈ ಕಡೆ ಪೆರ್ನೆಯಿಂದ, ಆ ಕಡೆ ನಮ್ಮ ಸೇಡಿಯಾಪಿನಿಂದ, ಈ ಕಡೆ ಶಾಂತಿನಗರದಿಂದ, ಬೇರೆ ಬೇರೆ ಕಡೆಯಿಂದ ದಸರಾ ಮಾದರಿಯಲ್ಲಿ ದೀಪಾಲಂಕಾರ ಮಾಡುವಂಥ ವ್ಯವಸ್ಥೆ ಆಗಿದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಊರಿನವರು ಕೈ ಜೋಡಿಸಿದ್ದಾರೆ. ನಿರಂತರ 300ರಿಂದ 500 ಜನ ಇಲ್ಲಿ ಕಾರ್ಯಕ್ರಮದಲ್ಲಿ ಇಲ್ಲಿ ಸಮಾಧಾನಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು 1,000 ಜನ ಸ್ವಯಂ ಸೇವಕರು ಇದರಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಿಕ್ಕಿದ್ದಾರೆ. ಪ್ರತಿದಿನದ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಭಾಗದಿಂದ ಸ್ವಯಂ ಸೇವಕರನ್ನು ಜೋಡಣೆ ಮಾಡಿದ್ದೀವಿ. ವಿಶೇಷ ರೀತಿಯಲ್ಲಿ ವಾಹನದ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅಂದರೆ ಇಲ್ಲಿಂದ ಪಾಣಾಜೆಯಿಂದ ಒಂದು ವಾಹನ ಪ್ರತಿದಿನ ನಮ್ಮ ಕ್ಷೇತ್ರಕ್ಕೆ 2 ಬಾರಿ ಬರುವ ಹಾಗೆ ಉಚಿತವಾಗಿ, ಅದೇ ರೀತಿ ವಿಟ್ಲ ಭಾಗದಿಂದ, ಅದೇ ರೀತಿ ನಮ್ಮ ಬಂಟ್ವಾಳ, ಬೆಳ್ತಂಗಡಿ, ಕಡಬ, ಬೇರೆ ಬೇರೆ ಭಾಗದಿಂದ ವಾಹನಗಳು ಇಲ್ಲಿ ಬರುವಂಥ ವ್ಯವಸ್ಥೆಯನ್ನು, ಉಚಿತ ವಾಹನಗಳ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅಲ್ಲಿ ಪ್ಲ್ಯಾಟ್ಫಾರ್ಮಿನಲ್ಲಿ ಅವರಿಗೆ ಬಂದು ವಾಪಸ್ ಹೋಗೋವರಿಗೆ, ರಾತ್ರಿ ಹೋಗುವವರಿಗೂ, ಈಗ ಬೆಟ್ಟಂಪಾಡಿಯಿಂದ ಬರೋರಿಗೆ ಫ್ಲ್ಯಾಟ್ ನಂಬರ್ 1 ಆದರೆ ಅವರು ಅಲ್ಲಿ ಹೋಗಿ ರಾತ್ರಿ 9 ಗಂಟೆವರೆಗೂ ಅವರಿಗೆ ಹೋಗುವಂಥ, ಉಚಿತವಾಗಿ ಹೋಗುವಂಥ ವಾಹನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಎಲ್ಲ ರೀತಿಯ ವ್ಯವಸ್ಥೆ ಈ ಕ್ಷೇತ್ರಕ್ಕೆ. ಬೇರೆ ಬೇರೆ ಜನರು ಕೋವಿಡ್ ಸರ್ಕಾರದ ನಿಯಮಾವಳಿ ಏನಿದೆ ಅದಕ್ಕೆ ಬೇಕಾಗಿ ಆರ್ಟಿಫಿಷಿಯಲ್ ಟೆಸ್ಟು, ಆ್ಯಂಟಿಜೆನ್ ಟೆಸ್ಟು, ಕೋವಿಡ್ ಲಸಿಕೆ ಕೊಡುವಂಥದ್ದು, ಥರ್ಮೋ ಟೆಸ್ಟ್ ಮಾಡುವಂಥದ್ದು, ಅವರಿಗೆ ಮಾಸ್ಕ್ ಕೊಡುವಂಥದ್ದು, ಇದನ್ನೆಲ್ಲ ಈ ಕ್ಷೇತ್ರದಲ್ಲಿ ನಾವು ಜೋಡಣೆ ಮಾಡಿಕೊಂಡು ಯಾರು ವ್ಯಾಕ್ಸಿನ್ ಪಡ್ಕೊಳ್ಳಿಕ್ಕೆ ಇಚ್ಛೆ ಪಡ್ತಾರೆ ಅವರಿಗೆ ವ್ಯಾಕ್ಸಿನನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತೇವೆ. ಒಟ್ಟು ಈ ಕ್ಷೇತ್ರಕ್ಕೆ ಬರುವಂಥ ಈ ಬರೀ ಈ 2-3 ಭಾಗದಿಂದ ಅಲ್ಲ, ಸುಮಾರು 132 ಗ್ರಾಮಗಳಿಗೆ ಹೋಗಿ, ದೇವಸ್ಥಾನಗಳಿಗೆ ಹೋಗಿ ಆಮಂತ್ರಣ ಪತ್ರಿಕೆಯನ್ನು ಕೊಡುವಂಥ ವ್ಯವಸ್ಥೆಯನ್ನು ನಾವು ಇವಾಗಲೇ ಮಾಡಿದ್ದೇವೆ. ಸುಮಾರು 20,000 ಆಮಂತ್ರಣ ಪತ್ರಿಕೆಗಳನ್ನು ಇವಾಗಲೇ ವಿತರಣೆ ಮಾಡಿದ್ದೇವೆ. ಬೇರೆ ಬೇರೆ ಭಾಗದಿಂದ, ಆಂಧ್ರ ಪ್ರದೇಶ, ತಮಿಳುನಾಡು, ಕರ್ನಾಟಕ, ಬೇರೆ ಬೇರೆ ರಾಜ್ಯದಿಂದ ಗಣ್ಯಾಧಿಗಣ್ಯಗಳು, ಇಡೀ ಈ ಭಾಗದ ಸ್ವಾಮೀಜಿಗಳು ಕೂಡ ನಮ್ಮದರಲ್ಲಿ ಈ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ಅದೇ ರೀತಿ ಈ ದೇವಸ್ಥಾನಕ್ಕೆ ನಮ್ಮ ಇತಿಹಾಸವನ್ನು ನೋಡಿದರೆ ಬೇರೆ ಬೇರೆ ಭಾಗದಿಂದ, ರಾಜ್ಯದಿಂದ ಬರೋ ಜೊತೆಗೆ ಗಣ್ಯಾಧಿಗಣ್ಯರು, ಧಾರ್ಮಿಕ ಮುಖಂಡರು, ಹಾಗೆ ರಾಜಕೀಯ ಮಂತ್ರಿಗಳು, ಜನಪ್ರತಿನಿಧಿಗಳು ಕೂಡ ಇದರಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ಈ ಮೊದಲೇ ಇದಕ್ಕೆ ನೀವು ನೋಡಿರ್ಬೋದು, ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು, ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು, ಆನಂತರ ಎಲ್ಲ ಈ ಭಾಗಕ್ಕೆ ಬಂದಿದ್ದಾರೆ. ನಮ್ಮ ಮಂತ್ರಿಗಳು ಬಂದಿದ್ದಾರೆ. ಜನಾರ್ದನ್ ರೆಡ್ಡಿ ಅವರು ಇಲ್ಲಿ ಬಂದು ಒಳ್ಳೆಯ ಸೇವೆಯನ್ನು ಮಾಡಿಸಿಕೊಂಡು ಹೋಗಿದ್ದಾರೆ. ಅದೇ ರೀತಿ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಕೂಡ ಇಲ್ಲಿ ಬಂದು ಸೇವೆಯನ್ನು ಕೊಟ್ಟದನ್ನು ನಾವು ಗಮನಿಸಬಹುದು. ಇಲ್ಲಿ ಸಂತಾನ ಪ್ರಾಪ್ತಿಗೆ ಯಾರು ಇಲ್ಲಿ ಊರಲ್ಲಿ ಬೇರೆ ಯಾರಾದರೂ ಮದುವೆಯಾಗದವರು ಇದ್ದರೆ ಅವರು ಇಲ್ಲಿ ಪ್ರಾರ್ಥನೆ ಮಾಡಿದಲ್ಲಿ ಮದುವೆ ಆಗುವಂಥದ್ದು, ಸಂತಾನ ಪ್ರಾಪ್ತಿಗಾಗಿ ಇಲ್ಲಿ ಬೇಡಿಕೊಂಡಲ್ಲಿ ತಾಯಿಯಲ್ಲಿ ಸಂತಾನ ಪ್ರಾಪ್ತಿ ಆಗೋದು, ಆನಂತರ ಮಕ್ಕಳಿಗೆ ಬರಹ ಬರೆಸುವಂಥದ್ದು, ಅದಕ್ಕೂ ಕೂಡ ಈ ಕ್ಷೇತ್ರ ಭಾರಿ ಪ್ರಾತಿನಿಧ್ಯತೆ ಪಡೆದಿದೆ. ಎಲ್ಲ ಭಕ್ತಾದಿಗಳು ಇವರು ಬರುವ ಯೋಚನೆಯಲ್ಲಿ ನಾವು ಅದಕ್ಕೆ ಬೇಕಾಗುವಂಥ ತಯಾರಿಯನ್ನು ಮಾಡಿದ್ದೀವಿ. ಅದೇ ರೀತಿ ಭಕ್ತಾದಿಗಳಿಗೆ ನಾವು ಸ್ವೀಕಾರ ಮಾಡುವುದು, ಅವರನ್ನು ಅತಿಥಿ ದೇವೋಭವವನ್ನು ಒಂದು ನಿರ್ಧಾರದಲ್ಲಿ ಎಲ್ಲರಿಗೆ ಅದನ್ನು ಗಮನದಲ್ಲಿಟ್ಟುಕೊಂಡು ಅವರಿಗೆ ಸತ್ಕಾರ ಮಾಡಿ ಅನ್ನ ಸಂತರ್ಪಣೆಗೆ ಬೇಕಾಗುವಂಥ ಎಲ್ಲ ವ್ಯವಸ್ಥೆ, ಆ ದೇವಿ ಕ್ಷೇತ್ರದಲ್ಲಿ ಏನು ಜೀರ್ಣೋದ್ಧಾರ ಆಗ್ತದೆ, ಬ್ರಹ್ಮಕಲಶ ಆಗ್ತದೆ, ಇದಕ್ಕೆ ಪ್ರಾಮುಖ್ಯತೆ ಇರುವಂಥದ್ದು ಒಂದು ಜೀರ್ಣೋದ್ಧಾರ, ಸಾನ್ನಿಧ್ಯ ವೃತ್ತಿಗಾಗಿ ಪೂಜೆ ಪುರಸ್ಕಾರಗಳು, ಆನಂದ ಕ್ಷೇತ್ರದಲ್ಲಿ ನಡೆಯುವಂಥ ಅನ್ನ ಸಂತರ್ಪಣೆ, ಇದನ್ನೆಲ್ಲ ಅಚ್ಚುಕಟ್ಟಾಗಿ ಮಾಡುವಂಥ ಯೋಚನೆಯಲ್ಲಿ ಎಲ್ಲ ಕೈ ಜೋಡಿಸಿ ಎಲ್ಲ ರೀತಿಯ ತಯಾರಿಯಲ್ಲಿ ನಾವು ನಿಂತಿದ್ದೀವಿ. ಈ ಬರುವ ಬ್ರಹ್ಮಕಲಶಕ್ಕೆ ಎಲ್ಲ ಭಕ್ತಾದಿಗಳು, ಮಾಧ್ಯಮದ ಮುಖಾಂತರ ನಾವು ವಿನಂತಿ ಮಾಡಿಕೊಳ್ಳೋದಂದರೆ ಈ ಬ್ರಹ್ಮಕಲಶಕ್ಕೆ ಎಲ್ಲ ಭಕ್ತಾದಿಗಳು ಬರಬೇಕು, ಮಾತೆಯ ಈ ದೇವಿಯ ಕೃಪೆಗೆ ಪಾತ್ರರಾಗಬೇಕು, ಪ್ರಸಾದ ಸ್ವೀಕಾರ ಮಾಡಬೇಕು, ಹಾಗೆ ಅನ್ನ ಸಂತರ್ಪಣೆಯನ್ನು ಸ್ವೀಕಾರ ಮಾಡಿ ದೇವಿಯ ಕೃಪೆಗೆ ಪಾತ್ರರಾಗಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇವೆ. ಮಠಂತಬೆಟ್ಟುವಿನ ಈ ಮಹಿಷಮರ್ದಿನಿ ದೇಗುಲವು ಅತ್ಯಂತ ಪುರಾತನ ದೇಗುಲವಾಗಿದ್ದು ಇದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಈ ದೇಗುಲವು ರಾಜ್ಯ ತುಲ್ಯವಾದ ಅನುಪವೀತ ಯಾದವರಿಂದ ನಿರ್ಮಿಸಲ್ಪಟ್ಟಿರಬೇಕು. ಇಲ್ಲಿ ಒಂದು ಮಠಶಾಲೆಯೂ ಇದ್ದು ಜನರಿಗೆ ಶಿಕ್ಷಣ ನೀಡುವ ವ್ಯವಸ್ಥೆ ಇತ್ತೆಂದು ಕಂಡುಬಂದಿದೆ. ಬೆಟ್ಟಗದ್ದಗಳ ಊರಿನಲ್ಲಿ ವೇದಾಧ್ಯಯನ ಮಠದಲ್ಲಿ ಶ್ರೀ ಮಹಿಷಮರ್ದಿನಿಯನ್ನು ಪೂಜಿಸುತ್ತಿದ್ದರು. ಕಾಲಕ್ರಮೇಣ ಮಠ ನಡೆಸುವ ಮನೆಯವರು ನಿಸ್ಸಂತಾನ ಹೊಂದಿದ್ದರಿಂದ ಮುಂದೆ ಜೈನರಾಜರ ಆಳ್ವಿಕೆಯಲ್ಲಿ ರಾಜರ ಸಹಕಾರದೊಂದಿಗೆ ಊರವರು ಮಹಿಷಮರ್ದಿನಿಯನ್ನು ಈಗಿರುವ ಸ್ಥಳದಲ್ಲಿ ನೆಲೆಗೊಳಿಸಿದರು. ಆ ಮೂಲಕ ಇದು ಗ್ರಾಮ ದೇವತೆಯಾಯಿತು ಎನ್ನುವುದು ಇಲ್ಲಿಯವರ ನಂಬಿಕೆ. ಈ ದೇಗುಲದ ಕಾರಣಿಕ ಓಜಸ್ಸು ತೇಜಸ್ಸುಗಳ ಬಗ್ಗೆ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯದರ್ಶಿಯಾಗಿರುವ ನಿರಂಜನ್ ರೈ ಮಠಂತಬೆಟ್ಟು ಅವರ ಮಾತಿನಲ್ಲಿ ಕೇಳೋಣ. ಮಠಂತಬೆಟ್ಟು ಕೋಡಿಂಬಾಡಿ ಗ್ರಾಮದ ಈ ಕ್ಷೇತ್ರ, ಮಠಂತಬೆಟ್ಟು ಕ್ಷೇತ್ರ ಶ್ರೀ ಮಹಿಷಮರ್ದಿನಿ ದೇವಿಯ ನಮ್ಮೆಲ್ಲರ
ಅಂದು 2007ರಲ್ಲಿ ಬ್ರಹ್ಮಕಲಶೋತ್ಸವ ಆಗಿರುವಂಥ ಸಂದರ್ಭ. ಆ ಸಂದರ್ಭದಲ್ಲಿ ಇಲ್ಲಿ ಅನೇಕ 14 ವರ್ಷಗಳ ಮೊದಲು ಇಲ್ಲಿ ಅನೇಕ ವಿಚಾರಗಳು ಪೂರ್ವಭಾವಿ ಚಪ್ಪರಗಳು ಅದಕ್ಕೆ ಆಗುವಂಥ ಸಿದ್ಧತೆಗಳು ಇಲ್ಲಿ ನಡೆಯುತ್ತಿತ್ತು. ಆಗ ಆ ಚಪ್ಪರಕ್ಕೆ ಬೇಕಾಗುವಂಥ ಅಡಿಕೆ ಮರಗಳು ಕಂಗುಗಳನ್ನು ತರಲಿಕ್ಕೆ ಕಾಂಚನದಲ್ಲಿ ನಡೆದಿರುವ ಬ್ರಹ್ಮಕಲಶದ ಅಲ್ಲಿಂದ ನಾವು ಚಪ್ಪರದ ಸಾಮಗ್ರಿಗಳನ್ನು ಬೆಳಿಗ್ಗೆಯಿಂದ ರಾತ್ರಿವರೆಗೆ ತರಲಿಕ್ಕೆ ಎಲ್ಲ ಸ್ವಯಂ ಸೇವಕರು ಹೋಗ್ತಾ ಬರ್ತಾ ಇದ್ದೆವು. ಇಲ್ಲಿಂದ ಲಾರಿಯಲ್ಲಿ ಕಾಂಚನಕ್ಕೆ ಹೋಗುವುದು, ಅಲ್ಲಿ ಎಲ್ಲರೂ ಇಳಿದು ಆ ಕಂಗುಗಳನ್ನು ಅಲ್ಲಿಂದ ಸೇಕರಣೆ ಮಾಡುವುದು, ಆ ಕಂಗುಗಳನ್ನು ಆ ಅಡಿಕೆ ಮರವನ್ನು ಇಲ್ಲಿ ತಂದು ಚಪ್ಪರಕ್ಕೆ ದಾಸ್ತಾನು ಮಾಡುವಂಥ ಸಂದರ್ಭ. ನಾವು ಅನೇಕ ಮಂದಿ ಸ್ವಯಂ ಸೇವಕರು ಎಲ್ಲರೂ ಶ್ರಮವಹಿಸಿ ದುಡಿತಾ ಇದ್ದರು. ನಾನೊಬ್ಬನಲ್ಲ, 100 ಸ್ವಯಂ ಸೇವಕರು ಅಲ್ಲಿಂದ ಕಂಗುಗಳನ್ನು ತರಲಿಕ್ಕೆ ಶಕ್ತಿ ಮೀರಿ ದುಡಿತಾ ಇದ್ದರು. ಆ ಸಂದರ್ಭದಲ್ಲಿ ನಾನು ಕೂಡ ಇದು ಬೆಳಿಗ್ಗೆಯಿಂದ ರಾತ್ರಿವರೆಗೆ ಹೋಗಿ ಬಂದೇ ನಮಗೆ ಆಯಾಸ ಆಗ್ತಾಯಿತ್ತು. ಆ ಲಾರಿಯಲ್ಲಿ ಆ ಕಾಂಚನದಿಂದ ಬರುವಾಗ ಇಲ್ಲಿ 10 ಗಂಟೆ ಆಗಿತ್ತು. 10 ಗಂಟೆಗೆ ಅಲ್ಲಿ ಚಿನ್ಮಯಿ ಸಭಾಂಗಣ ಅಂತೇಳಿ ಇದರ ಹಿಂದೆ ಚಿನ್ಮಯಿ ಸಭಾಂಗಣವು ರೂಪುಗೊಳ್ತಾ ಇತ್ತು. ಅಲ್ಲಿಗೆ ನಾವು ಅಡಿಕೆ ಮರವನ್ನು ತಂದಾಗ ನಮಗೆ ಶ್ರಮವಾದಾಗ, ಓ ದೇವರೇ ತಾಯ್ತ ಬೊಡಿದು ಪೋತುನು ಅಂತ ಹೇಳುವ ಸಂದರ್ಭ. ಆಗ ನಮಗೆ ನಾನು ಕೂಡ ಲಾರಿಯಿಂದ ಇಳಿದು ನನಗೆ ಕೂಡ ಆಯಿತು, ಇವತ್ತು ಬ್ರಹ್ಮಕಲಶ ಇನ್ನು ಸುಮಾರು ದಿವಸ ಇದೆ, ನಾವು ಎಷ್ಟು ದುಡಿಬೋದು ಅಂತ ಆಗುವಾಗ ನಾನು ಹೀಗೆ ನಿಂತು ಆಲೋಚನೆ ಮಾಡುವಾಗ ಒಂದು ಗಾಳಿ ಬಂತು. ಆ ಗಾಳಿಯಲ್ಲಿ ಆ ಮಲ್ಲಿಗೆಯ ಸುವಾಸನೆಯ ಪರಿಮಳ, ಅಂದರೆ ಒಂದು 100 ಬಟ್ಟಿ ಮಲ್ಲಿಗೆಗಳನ್ನು ತಂದರೂ ಕೂಡ ಅದರಿಂದ ಹೆಚ್ಚು ಸುವಾಸನೆ ಬಂದು ನಮಗೆಲ್ಲ ಒಂದು ಸಂತೋಷವನ್ನು ನೀಡುವಂಥ ಸಂದರ್ಭವನ್ನು ಆ ದೇವಿಯ ಕಾರಣಿಕೆ ಎಂಬುದನ್ನು ನಾವು ತಿಳಿದುಕೊಂಡಿದ್ದೇವೆ. ಬೇರೆ ಬೇರೆ ಸಂದರ್ಭಗಳಲ್ಲಿ ಇಲ್ಲಿ ಕಾರಣಿಕ ಆದುದನ್ನು ನಾವು ಮನಗಂಡಿದ್ದೇವೆ. ಇಲ್ಲಿ ಬಂದು ಈ ಬಾಗಿಲಲ್ಲಿಯೇ ಒಂದು ಹೆಂಗಸು ನಿಂತು ನಮ್ಮನ್ನು ನೋಡಿ ಅದರ ನಂತರ ನಮ್ಮನ್ನು ನೋಡಿ ನಮ್ಮ ಹೋಗು ಅಂತ ಹೇಳುವ ರೀತಿಯಲ್ಲಿ ನಮ್ಮನ್ನು ನೋಡುವಂಥದ್ದು. ಆಗ ನನಗೆ ಆಯಿತು, ಯಾಕೆ ಹೀಗೆ ನಿಂತಿದ್ದಾರೆ? ಒಂದು ಹೆಂಗಸು, ಒಂದು ಕೂದಲೆಲ್ಲ ಇದಾಗಿತ್ತು, ಕಿರೆಯಲ್ಲಿ ಮಣ್ಣೆಲ್ಲ ಇತ್ತು, ನಾವು ನೋಡೋ ಕೊಳಕಾಗಿ ಕಾಣ್ತಾ ಇದ್ದರು. ನಾವು ಹೋಗಿ ಅಕ್ಕ ಊಟ ಮಾಡಿ ಅಂತ ಹೇಳುವಾಗ ಕೂಡ ಹೋಗ್ತಾ ಇರಲಿಲ್ಲ. ಒಂದು 10 ನಿಮಿಷದ ನಂತರ ಹೆಂಗಸು ಇಲ್ಲಿ ಇಲ್ಲ. ನಮಗೆ ಆಯಿತು, ಎಲ್ಲಿ ಹೋಗಿದ್ದಾರೆ? ಆಗ ಬಂದಂಥ ಹೆಂಗಸು ಎಲ್ಲಿ ಹೋಗಿದ್ದಾರೆ ಅಂತ ನೋಡುವಾಗ ಆ ಹೆಂಗಸು ಇಲ್ಲಿ ವಠಾರದಲ್ಲಿ ಇಲ್ಲ. ಅದೇ ಮತ್ತೆ ನಮಗೆ ಅಂದಾಜು ಆಯಿತು, ಈ ದೇವಿ ಬೇರೆ ಬೇರೆ ರೂಪಗಳಲ್ಲಿ ಇಲ್ಲಿ ಬಂದು ನಮ್ಮನ್ನು ಪರೀಕ್ಷೆ ಮಾಡ್ತಾರೆ. ನಾವು ಜನರಿಗೆ ಯಾವ ರೀತಿ ಗೌರವವನ್ನು ಕೊಡ್ತೇವೆ, ಒಂದು ಬಡವ ಬಂದರೂ ಕೂಡ, ಒಂದು ಬಡವ ಬಲ್ಲಿದ ಬಂದರೂ ಕೂಡ ಅವರನ್ನು ಹೇಗೆ ಸ್ವಾಗತಿಸ್ತೇವೆ, ಆ ಬಡವರನ್ನು ಕೂಡ ಭಕ್ತಿಯಿಂದ ಬಂದಂಥ ಬಡವರನ್ನು ನಾವು ಯಾವ ರೀತಿ ಸ್ವಾಗತಿಸುತ್ತೇವೆ ಎಂಬುದನ್ನು ಆ ದೇವಿ ಖಂಡಿತವಾಗಿ ನೋಡ್ತಾರೆ. ಬೇರೆ ಬೇರೆ ಸಂದರ್ಭಗಳ ಕಾರಣಿಕಗಳು ಹೇಳಲಿಕ್ಕೆ ನಮಗೆ ಬೇಕಾದ ಸಾವಿರಾರು ಪ್ರಕರಣಗಳು, ಕಂಕಣ ಭಾಗ್ಯವನ್ನು ಒದಗಿಸಿದಂಥ ದೇವಿ ಇಲ್ಲಿ ಒಂದು ಯಾರ ಒಂದು ದರೋಡೆಕೋರರು ಒಬ್ಬರನ್ನು ಕಿಡ್ನ್ಯಾಪ್ ಮಾಡಿಕೊಂಡು ಹೋದ ಸಂದರ್ಭಗಳಲ್ಲಿ ಇಲ್ಲಿ ಅಶೋಕ್ ರೈ ಅವರು ಇದ್ದು ಪ್ರಾರ್ಥನೆ ಮಾಡಿದಾಗ ಒಂದು 10 ನಿಮಿಷಗಳಲ್ಲಿ, ಒಂದು 10 ಗಂಟೆಗಳಲ್ಲಿ ಆ ಮನುಷ್ಯ ಅವರು ನಿದ್ದೆ ಬಂದು ಮಲಗಿ ಅವರನ್ನು ಬಿಟ್ಟು ಬಿಡುವಂಥ ಮೈಸೂರಿನ ಒಬ್ಬರ ಭಕ್ತರು ಇಲ್ಲಿ ಬಂದು ಆನಂತರ ಬೇಡಿಕೊಂಡಂಥ ಪ್ರಮೇಯಗಳು, ಬೇರೆ ಬೇರೆ ಪ್ರಮೇಯಗಳನ್ನು ಈ ಸಂದರ್ಭದಲ್ಲಿ ನಾವು ನೆನೆಸಬೇಕು. ಒಂದು ಕಾರಣಿಕದ ಶಕ್ತಿ ಖಂಡಿತವಾಗಿ ಗರ್ಭಗುಡಿಯಲ್ಲಿ ಇದೆ. ಆ ದೇವಿಯ ರೂಪದಲ್ಲಿ ನಮ್ಮೆಲ್ಲರನ್ನು ಸಲಹಿ ಸಾಕುವ ಆ ದೇವಿಯ ಬ್ರಹ್ಮಕಲಶೋತ್ಸವದ ಈ ಸಂದರ್ಭದಲ್ಲಿ ಇದನ್ನು ಮತ್ತೊಮ್ಮೆ ಚಿಂತನ ಮಂಥನವಾಗಿ ಎಲ್ಲರಿಗೆ ತಿಳಿಸುವಂಥ ಸಂದರ್ಭವನ್ನು ನಾವು ಹೇಳ್ತಾ ಇದ್ದೇವೆ. ದಯವಿಟ್ಟು ಬ್ರಹ್ಮಕಲಶೋತ್ಸವಕ್ಕೆ ಎಲ್ಲರೂ ಬನ್ನಿ. ಈ ಕಾರಣಿಕದ ಕ್ಷೇತ್ರದಲ್ಲಿ ತಾವೆಲ್ಲರೂ ಮೈ ಮನಗಳನ್ನು ಅರಳಿಸಿಕೊಂಡು ಬಂದು ಈ ಕ್ಷೇತ್ರದ ಈ ಪಾವನವಾದಂತಹ ಭೂಮಿಯ ಈ ಮಣ್ಣಿನ ಸತ್ವವನ್ನು, ಶಕ್ತಿಯನ್ನು, ದೇವಿಯ ಶಕ್ತಿ ಮಾತೆಯ ಈ ಬ್ರಹ್ಮಕಲಶ ಸಂದರ್ಭಕ್ಕೆ ಎಲ್ಲರೂ ಬಂದು ನಮ್ಮೊಂದಿಗೆ ಕೈ ಜೋಡಿಸಿಕೊಳ್ಳಿ ಎಂಬುದಾಗಿ ತಮ್ಮಲ್ಲಿ ಬೇಡಿಕೊಳ್ತಾ ಇದ್ದೇನೆ. ನಮಸ್ತೆ. ಈ ದೇಗುಲದಲ್ಲಿನ ಅಭಿವೃದ್ಧಿ ಕಾರ್ಯಗಳು ಮುಗಿದು ಬ್ರಹ್ಮಕಲಶೋತ್ಸವಕ್ಕೆ ಅಣಿಯಾಗಿ ಇದು 3ನೇ ವರ್ಷ. ಈ ಹಿಂದೆ 2 ಬಾರಿ ನಿಗದಿಯಾಗಿ ಕೊರೋನಾ ಹಿನ್ನೆಲೆಯಿಂದಾಗಿ ಮುಂದೂಡಲ್ಪಟ್ಟಿತ್ತು. ಆದರೆ ಈ ಬಾರಿ ಬ್ರಹ್ಮಕಲಶದ ಸಿದ್ಧತೆಯಲ್ಲಿ ತೊಡಗಿಕೊಂಡಿದ್ದ ಗ್ರಾಮಸ್ಥರಿಗೆ ಅಚ್ಚರಿಯೊಂದು ಕಾಣಿಸಿದೆ. ದೇವಸ್ಥಾನದ 700 ವರ್ಷದ ಇತಿಹಾಸದಲ್ಲಿ ನಮಗೆ ಪ್ರಶ್ನೆ ಚಿಂತನೆಯಲ್ಲಿ ತಿಳಿದು ಬಂದಂತೆ ಇತ್ತೀಚೆಗೆ ಶ್ರೀ ದೇವಸ್ಥಾನದ ಎದುರು ಭಾಗದಲ್ಲಿ ಒಂದು ಪಾಳು ಬಿದ್ದ ಬಾವಿ ಇದೆ. ಆ ಬಾವಿಯನ್ನು ನೀವು ಗಮನಿಸಬೇಕು. ಅದು ತುಂಬ ಇದು ಪಾಳು ಬಿದ್ದಾಗಿದೆ ಬಾವಿ ಅದು. ಮತ್ತು ಆ ಬಾವಿಗೆ ಮತ್ತು ದೇವಸ್ಥಾನಕ್ಕೆ ಭಾಳ ಒಂದು ಸಂಬಂಧ ಇದೆ. ಆ ಬಾವಿಯಲ್ಲಿ
ಒಳಗೆ ವಾಯುವ್ಯ ದಿಕ್ಕಲ್ಲಿ ಒಂದು ಗುಹ ಇದೆ. ಆ ಸುರಂಗದಲ್ಲಿ ನೀರು ಬರ್ತಾ ಇದೆ. ಆ ನೀರು ನಮ್ಮ ದೇವಿಯ ಗರ್ಭಗುಡಿಗೆ ಸಂಬಂಧವಿದೆ ಎಂದು ಪ್ರಶ್ನೆ ಚಿಂತನೆಯಲ್ಲಿ ನಮಗೆ ತಿಳಿದು ಬಂದಿದೆ. ಮಹಿಷಮರ್ದಿನಿ ದೇವಸ್ಥಾನದಲ್ಲಿ ಆಶ್ಚರ್ಯವನ್ನು ಕಂಡಂತಹ ಈ ಬಾವಿಯ ಬಗ್ಗೆ ಹೇಳೋದಿದ್ದರೆ, ದೈವಜ್ಞರು ಪ್ರಶ್ನ ಚಿಂತನೆಯಲ್ಲಿ ಹೇಳಿದಂತೆ ಬಾವಿಯ ವಾಯುವ್ಯ ಭಾಗದಲ್ಲಿ ಒಂದು ಸೊರಂಗ ಮಾರ್ಗ ಇದೆ. ಆ ಸೊರಂಗ ಮಾರ್ಗ ಕ್ಷೇತ್ರದ ಅಧಿದೇವತೆ ಮಹಿಷಮರ್ದಿನಿಯ ಗರ್ಭಗುಡಿಗೆ ನೇರವಾದ ಸಂಪರ್ಕವಿದೆ ಅಂತ ಹೇಳಿದರು. ಅದೇ ರೀತಿ ನಾವು ದೇವಸ್ಥಾನದ ಈ ಬ್ರಹ್ಮಕಲಶದ ಸಂದರ್ಭದಲ್ಲಿ ಈ ಬಾವಿಯನ್ನು ಶುಚಿಗೊಳಿಸುವ ಸಂದರ್ಭದಲ್ಲಿ ನಾವು ಎಲ್ಲ ಶುಚಿಗೊಳಿಸುತ್ತಿರುವಂಥ ಸಂದರ್ಭ ಎಲ್ಲ ನೋಡಿದಾಗ, ಕೆಳಗಡೆ ನಾವು ತಲುಪಿದಾಗ ಶುಚಿಗೊಳಿಸುವ ಸಂದರ್ಭದಲ್ಲಿ ಅದೇ ದೈವಜ್ಞರು ನುಡಿದಂತೆ ವಾಯುವ್ಯ ದಿಕ್ಕಿನಲ್ಲಿ ಒಂದು ಸೊರಂಗ ಮಾರ್ಗ ಇದ್ದುದನ್ನು ಕಂಡಿದ್ದೇವೆ. ಅದೇ ರೀತಿ ಆ ಸೊರಂಗ ಮಾರ್ಗದಲ್ಲಿ ರಭಸವಾಗಿ ಸಾಧಾರಣ 2 ಇಂಚು ಸ್ಪೀಡ್ನಂತ ಅಲ್ಲಿ ಅಂತ ಹೇಳ್ಬೋದು, ಅಷ್ಟು ಸ್ಪೀಡಾಗಿ ನೀರು ಬರ್ತಾ ಇದೆ. ದೈವಜ್ಞರು ಆ ಸಮಯದಲ್ಲೇ ತಿಳಿಸಿದ್ರು ಏನಂದರೆ, ಈ ನೀರಿಗೆ ತುಂಬ ಪಾವಿತ್ರ್ಯತೆವಿದೆ, ಇದು ಸಂಜೀವಿನಿ ಶಕ್ತಿಯನ್ನುಳ್ಳಂತಹ ನೀರು. ಈ ನೀರನ್ನು ನಾವು ತೀರ್ಥ ರೂಪದಲ್ಲಿ ದೇವಿಗೆ ಅಭಿಷೇಕ ಮಾಡಬೇಕು. ಅದೇ ರೀತಿ ಈ ನೀರನ್ನು ಮದ್ದು ಔಷಧೀಯ ಗುಣವನ್ನು ಉಳ್ಳಂತಹ ನೀರು. ಈ ನೀರನ್ನು ಅನಾರೋಗ್ಯ ಪೀಡಿತರಿಗೆ ನಾವು ಕೊಟ್ಟಂಥ ಸಂದರ್ಭದಲ್ಲಿ ಆರೋಗ್ಯವನ್ನು ಪಡೆಯಬಹುದು, ಅಂದರೆ ಔಷಧೀಯ ಗುಣವುಳ್ಳುವಂಥ ನೀರು ಅಂತ ಹೇಳಿದರು. ಇದನ್ನೆಲ್ಲ ಕೇಳ್ತಾ ಇರುವಂಥ ಸಂದರ್ಭದಲ್ಲಿ ಈ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಈ ದೈವಜ್ಞರು ನುಡಿದಂತಹ ಎಲ್ಲ ಘಟನೆಗಳು ಸತ್ಯವಾಗಿರುವುದನ್ನು ಕಂಡಾಗ ಮಹಿಷಮರ್ದಿನಿಯ ನಾವು ಕಾರಣಿಕವನ್ನು ಎಲ್ಲ ನಾವು ಆಶ್ಚರ್ಯಚಕಿತವಾಗಿ ನಾವು ನೋಡ್ತಾ ಇದ್ದೇವೆ.